ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮೂಲಕ UUCMSನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪಾರ್ಟ್ಮೆಂಟ್ ಅಥವಾ ಪ್ರೋಗ್ರಾಮ್ನ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಅಂದರೆ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ನ ಕೋರ್ಸ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೂ ಮೊದಲು ಕೋರ್ಸ್ ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ ನೋಡೋಣ. ಹಾಗೆ ಕೋರ್ಸ್ ರಿಜಿಸ್ಟ್ರೇಷನ್ ಯಾಕೆ ಇಂಪಾರ್ಟೆಂಟು ಮತ್ತು ಅದನ್ನು UUCMSನಲ್ಲಿ ಹೇಗೆ ಸ್ಟೇಜ್ ಬೈ ಸ್ಟೇಜ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ. ಮೊದಲಿಗೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂದರೆ it's a process of selecting the courses or subjects what we are studying. ಅದನ್ನೇ ನಾವೇನಂತ ಹೇಳ್ತೀವಿ, ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಸ್ಟಡಿ ಮಾಡ್ತಿರೋವಂಥ ಸಬ್ಜೆಕ್ಟ್ನ ನಾವೇ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡುವಂಥ ಪ್ರೋಸೆಸ್ನೇ ನಾವು ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವೇನಾದರೂ ನಾವು ಓದ್ತಿರೋವಂಥ ಕೋರ್ಸ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಕೋರ್ಸ್ ಅಥವಾ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಎಕ್ಸಾಮ್ ಅಪ್ಲಿಕೇಶನಲ್ಲೂ ಅದೇ ಸಬ್ಜೆಕ್ಟ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ನಿಮ್ಮ ಹಾಲ್ ಟಿಕೆಟಲ್ಲೂ ಕೂಡ ಅದೇ ಸಬ್ಜೆಕ್ಟ್ ಡಿಸ್ಪ್ಲೇ ಆಗುತ್ತೆ. ರಾಂಗ್ ಸೆಲೆಕ್ಷನ್ ಆಗಿದ್ದರೆ ಸೊ ಎಕ್ಸಾಮು ಕೂಡ ಅದನ್ನೇ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಅಷ್ಟೆಲ್ಲ ಸೀಕ್ವೆನ್ಷಿಯಲ್ ಪ್ರಾಬ್ಲಮ್ನ ನಾವು ಫೇಸ್ ಮಾಡೋದು ಬೇಡ ಅಂತ ಹೇಳಿದ್ರೆ, ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಟೈಮಲ್ಲಿ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಇದನ್ನು ಕಂಪ್ಲೀಟ್ ಮಾಡಿದ್ರೆ ಸೊ ತುಂಬ ಒಳ್ಳೆಯದಾಗತ್ತೆ. ಸೊ ನೆಕ್ಸ್ಟ್, ಸೊ ಇದನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತಿದ್ದೀನಿ. ಅಡ್ರೆಸ್ ಬಾರ್ ಅಥವಾ URL ಬಾರ್ನಲ್ಲಿ UUCMS ಅಂತ ಹೇಳಿ ಟೈಪ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಡೈರೆಕ್ಟಾಗಿ ಲಾಗಿನ್ ಪೇಜ್ಗೆ ಬಂದಿದೆ. ಈ ಲಾಗಿನ್ ಪೇಜ್ನಲ್ಲಿ ಸೊ ನೀವು ಒಂದು ಎನ್ಶೂರ್ ಮಾಡ್ಕೋಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಸ್ಟೂಡೆಂಟ್ ಅಂತ ಹೈಲೈಟ್ ಆಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಸೊ ಈ ಪಾರ್ಟ್, ಸೊ ಯು ಕ್ಯಾನ್ ಚೆಕ್ ಹಿಯರ್, ಈ ಪಾರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಹೈಲೈಟ್ ಆಗಿದ್ದರೆ ನೀವು ಸ್ಟೂಡೆಂಟ್ ಲಾಗಿನ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಸೊ ಇದು ಹೈಲೈಟ್ ಆಗಿರಬೇಕು. ಹಾಗೆ ಇಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಅಂತ ಇದೆ, ಸೊ ಅದು ಕೂಡ ಸೆಲೆಕ್ಟ್ ಆಗಿರಬೇಕು. ಸೊ ಇದು ಎರಡು ಸೆಲೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಇಲ್ಲಿ ಯೂಸರ್ ನೇಮ್ ಅಂತ ಇದೆ. ಸೊ ಇಲ್ಲಿ ಯೂಸರ್ ನೇಮ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಈ ವರ್ಷ ಫಸ್ಟ್ ಇಯರ್ PG ಪ್ರೋಗ್ರಾಮ್ಗೆ ಸೇರ್ಕೊಂಡಿರೋರು, ಅಂದರೆ ಫಸ್ಟ್ ಇಯರ್ MCOM MSc ಈ ಥರ ಪ್ರೋಗ್ರಾಮ್ಸ್ಗೆ ಸೇರ್ಕೊಂಡಿರೋರು, ನಿಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಏನು ಅಂತ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ, ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ಏನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಗಿರುತ್ತೆ ಅಂತ. ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಇಲ್ಲಿ ಯೂಸರ್ ನೇಮ್ ಅಂತ ಹೇಳಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಒಂದು ಟೆಂಪರರಿ ID ಬಂದಿರುತ್ತೆ, ಡಬಲ್ ಸಮಥಿಂಗ್, ಬರೀ ನಂಬರ್ ಮಾತ್ರನೇ ಇರುತ್ತೆ. ಸೊ ಅದ್ರ ಜೊತೆಗೆ ನೀವೇ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಾ, ಅದು ಜಸ್ಟ್ ಟೆಂಪರರಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಸೊ ನಿಮ್ಮ ಅಡ್ಮಿಷನ್ ನಿಮ್ಮ ಕಾಲೇಜ್ ಅಥವಾ ಯೂನಿವರ್ಸಿಟಿಯಿಂದ ಅಪ್ರೂವಲ್ ಆಗ್ತಿದ್ದಂಗೆ ನಿಮಗೆ USN ನಂಬರ್ ಅಂತ ಬಂದಿರುತ್ತೆ, ಅದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್. ಹಾಗೆ ನೀವು UUCMSಲ್ಲಿ ಮುಂದೆ ಏನೇ ಆಕ್ಸೆಸ್ ಮಾಡೋದಿದ್ರೂ ಕೂಡ ಅದೇ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಆಗಿರುತ್ತೆ, ಅಂದರೆ ಯೂಸರ್ ನೇಮ್ ಆಗಿರುತ್ತೆ. ನಿಮ್ಮ USN ನಂಬರೇ ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ. ಹಾಗೆ ಪಾಸ್ವರ್ಡು ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಅದಲ್ಲ, ಅದ್ರ ಬದಲಾಗಿ UUCMS ಸಿಸ್ಟಮ್ಮೇ ಜನ್ರೇಟ್ ಮಾಡಿರೋ ಪಾಸ್ವರ್ಡ್ ಆಗಿರುತ್ತೆ. ಸೊ ಯೂಶಲಿ ಪಾಸ್ವರ್ಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ, ಅಂದರೆ ಡೇಟ್ 2 ಕ್ಯಾರೆಕ್ಟರ್ನಲ್ಲಿ, ಮತ್ತು ಮಂತ್ ಸಪ್ರೇಟ್ ಆಗಬೇಕಾದ್ರೆ ಐಫನ್, ಹಾಗೆ ಮಂತ್ ಕೂಡ 2 ಕ್ಯಾರೆಕ್ಟರ್ ನಂಬರ್ಸು, ಹಾಗೆ ಮಂತ್ ಆ್ಯಂಡ್ ಇಯರ್ ಸಪ್ರೇಟ್ ಆಗಬೇಕಾದ್ರೆ ಮತ್ತೆ ಐಫನ್, ಹಾಗೆ ಇಯರ್ 4 ಡಿಜಿಟ್ ನಂಬರ್. ಫಾರ್ ಎಕ್ಸಾಂಪಲ್, ಈಗ ಯಾರ್ದಾದ್ರೂ ಒಬ್ರದ್ದು ಡೇಟ್ ಆಫ್ ಬರ್ತು 15 ನವಂಬರ್ 2000 ಅಂತ ಅಂದ್ಕೊಳ್ಳೋದಾದರೆ 15-11-2000 ಅಂತ ಅವರು ಪಾಸ್ವರ್ಡ್ ಆಗಿರುತ್ತೆ. ಸೊ ಅದಿಷ್ಟನ್ನು ಎಂಟ್ರಿ ಮಾಡಿ ಇಲ್ಲಿ, ಮತ್ತೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾನೆ, ಆ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇಲ್ಲಿ ಇದೆ. ಸೊ ಇಲ್ಲಿ ಏನು ಕ್ಯಾಪ್ಚಾ ಇದೆ ಅದನ್ನೇ ನೋಡಿಕೊಂಡು ಸೊ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಸು ಹಾಕಿದ್ಮೇಲೆ ಇಲ್ಲಿರೋ ಕ್ಯಾಪ್ಚಾನೂ ಕೂಡ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ. ಸೊ ಈ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಹೆಸರು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನೀವೇನೇ ಲಾಗಿನ್ ಆಗಿದ್ದೀರಾ ಅಂತ. ಹಾಗೆ ನಿಮ್ಮ ಕಾಲೇಜು ಕೂಡ ಸೇರಿ ಬಂದಿರುತ್ತೆ, ನಿಮ್ಮ ಹೆಸರು ಮುಂದೆ ಬ್ರಾಕೆಟಲ್ಲಿ ಕಾಲೇಜ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಕೆಲವೊಂದಷ್ಟು ಟ್ಯಾಬ್ಸ್ ಇದ್ದಾವೆ. ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಏನಿದೆ, ಹೋಮ್ ಟ್ಯಾಬ್, ಸ್ಟೂಡೆಂಟ್ ಅಂತ ಇದೆ, ಅಕಾಡೆಮಿಕ್ಸ್ ಅಂತ ಇದೆ, ಎಕ್ಸಾಮ್ ಅಂತ ಇದೆ, ರಿಪೋರ್ಟ್ಸ್ ಅಂತ ಇದೆ.
ಸೊ ಈಗ ನಿಮ್ಮ ಕಾಲೇಜ್ನಲ್ಲಿ ಹೇಳಿರೋದೇನೋ ಕೋರ್ಸ್ ರಿಜಿಸ್ಟ್ರೇಷನ್. ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದು ಇಟ್ಸ್ ಎ ಅಕಾಡೆಮಿಕ್ ಆಕ್ಟಿವಿಟಿ. ಸೊ ಅಕಾಡೆಮಿಕ್ ಆಕ್ಟಿವಿಟಿನಲ್ಲಿ ಏನೇನಿದೆ ಯು ಕ್ಯಾನ್ ಚೆಕ್. ಇಲ್ಲಿ ಏನೇನಿದೆ 4 ಎಲಿಮೆಂಟ್ಸ್ ಇದೆ. ನೀವು ಕರ್ಸರ್ನ ಅಕಾಡೆಮಿಕ್ ಅನ್ನೋ ಇದ್ರ ಟ್ಯಾಬ್ ಮೇಲೆ ತೊಗೊಂಡೋದ್ರೆ ಸೊ ಅದರಲ್ಲಿ ಏನೇನು ಆಪ್ಷನ್ ಇದೆ ಡಿಸ್ಪ್ಲೇ ಆಗುತ್ತೆ. ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ಗೆ ಆಪ್ಷನ್ ಇದೆ. ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಈವೆಂಟ್ ಅಂತ ಇದೆ, ವ್ಯೂ ಟೈಮ್ ಟೇಬಲ್ಲು, ಪ್ರಾಕ್ಟರ್ ಆರ್ ಕೌನ್ಸಿಲರ್ ಸಿಸ್ಟಮ್ಸ್ ಅಂತ ಇದೆ. ಸೊ ಈಗ ಸದ್ಯಕ್ಕೆ ನಾವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ನ ಕಾಲೇಜಿಂದ ಅಪ್ರೂವ್ ಮಾಡಿದ್ಮೇಲೆ ನೀವು ಎಕ್ಸಾಮ್ ಫೀಸ್ನ ಕಟ್ಟಬೇಕಾಗತ್ತೆ. ಆವಾಗ ನೀವು ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾಗತ್ತೆ, ಈ ಆಪ್ಷನ್ನ ಯೂಸ್ ಮಾಡಬೇಕು. ಸೊ ಅದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಸೊ ಈಗ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ಅಕಾಡೆಮಿಕ್ಸಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್, ಅಗೈನ್ ಕೋರ್ಸ್ ರಿಜಿಸ್ಟ್ರೇಷನ್ ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಸ್ಟೂಡೆಂಟ್ ಕೋರ್ಸ್ ಡೀಟೇಲ್ಸ್ ಅಂತ ಹೇಳಿ ಇದೆ, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇದೆ. ಸೊ ಯು ಕ್ಯಾನ್ ಚೆಕ್. ಸ್ಟೂಡೆಂಟ್ ನೇಮ್ ಇದೆ, ಇದೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಪ್ರೋಗ್ರಾಮ್ ನೇಮ್ ಇದೆ, ಮಾಸ್ಟರ್ ಆಫ್ ಕಾಮರ್ಸ್. ಇಲ್ಲಿ ಸದ್ಯಕ್ಕೆ ನಾನು MCom ಸ್ಟೂಡೆಂಟ್ ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋ ಪರ್ಪಸ್ಸಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಡಿಸಿಪ್ಲಿನ್ ಕಾಮರ್ಸ್ ಅಂತ ಇದೆ. ನೆಕ್ಸ್ಟ್ ಸ್ಕೀಮ್ ಅಂತ ಇದೆ. ಸೊ ಈ ಸ್ಕೀಮ್ ನೋಡಿ, ಇಲ್ಲಿ ಈ ಸ್ಕೀಮ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಕೀಮ್ ಅಂತ ಇದೆ. ಸೊ ಇಲ್ಲಿ ಹೈಲೈಟ್ ಮಾಡಿ ಹೇಳಿದ್ದಾನೆ, ಪ್ಲೀಸ್ ಸೆಲೆಕ್ಟ್ ದ ಅಪ್ಲಿಕಬಲ್ ಸ್ಕೀಮ್ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಏನೇನು ಸ್ಕೀಮ್ ಇದೆ ಈಗ ನೋಡೋಣ. ಸೊ ಈಗ ಇದರಲ್ಲಿ PG 2021, PG 2023 ಅಂತ ಇದೆ. ಸೊ 2 ಸ್ಕೀಮ್ ಇದೆ. ಸೊ ಈ ಥರ 2-3 ಸ್ಕೀಮ್ ಏನಾದರೂ ನಿಮಗೆ ಡಿಸ್ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ ಏನು ಇನ್ಸ್ಟ್ರಕ್ಷನ್ ಹೇಳಿರ್ತಾರೋ ನಿಮಗೆ ಅದೇ ಇನ್ಸ್ಟ್ರಕ್ಷನ್ನೇ ಫಾಲೋ ಮಾಡಬೇಕು. ಸೇ ಎಕ್ಸಾಂಪಲ್, ಈಗ ಸದ್ಯಕ್ಕೆ ಈ ಸ್ಟೂಡೆಂಟಿಗೆ ಅಪ್ಲಿಕಬಲ್ ಆಗೋ ಹಾಗೆ PG 2021 ಆ್ಯಂಡ್ PG 2023ನಲ್ಲಿ ಕಾಲೇಜ್ ಅವರು PG 2023ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಾಲೇಜ್ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕಾಗತ್ತೆ. ಅದೆಲ್ಲ ತುಂಬ ಟೆಕ್ನಿಕಲಿ ಅನಾಲಿಸಿಸ್ ಮಾಡಿ ಹೇಳಿರ್ತಾರೆ. ಅದು ಟೆಕ್ನಿಕಲ್ ಆಗಿ ಅಕಸ್ಮಾತ್ ನಾವು ಫಾಲೋ ಮಾಡಿಲ್ಲ ಅಂದರೆ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗೆಲ್ಲ ಪ್ರಾಬ್ಲಮ್ ಆಗಬಾರ್ದಂದ್ರೆ ಕಾಲೇಜಲ್ಲಿ ನಿಮಗೆ ಗೊತ್ತಿಲ್ಲ ಅಂದ್ರೇ 2-3 ಸ್ಕೀಮ್ ಏನಾದರೂ ಕಾಣ್ತಾ ಇದ್ರೆ ಕಾಲೇಜ್ನಲ್ಲಿ ವಿಚಾರಿಸಿ ಆಮೇಲೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಈ ಸ್ಟೂಡೆಂಟಿಗೆ ಇಲ್ಲಿ ಅಪ್ಲಿಕಬಲ್ಲು PG 2023. ಸೊ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೇವ್ ಅನ್ನೋ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಕನ್ಫರ್ಮೇಷನ್ ಪಾಪಪ್ ಕೇಳ್ತಾ ಇದೆ, ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಅಂತ ಎಸ್ ಅಂತ ಕೊಡೋಣ. ಸೊ ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ, ಓಕೆ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದು ಕ್ಲಿಕ್ ಮಾಡ್ತಿದ್ದಾಗೇ ಇಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ ಮತ್ತೆ ಓಪನ್ ಆಗಿದೆ. ಸೊ ಇಲ್ಲಿ ಮಾಡಿಫೈ ಮಾಡ್ಬೋದು ಸ್ಕೀಮ್ನ ಯಾವಾಗ ರಿಜಿಸ್ಟ್ರೇಷನ್ಗೂ ಮೊದಲು. ಸೊ ಈಗ ಇಲ್ಲಿ ನೋಡಿ, ಇಲ್ಲೊಂದು ಟೇಬಲ್ ಥರ ಕಾಣಿಸ್ತಾ ಇದೆ. ಸೀರಿಯಲ್ ನಂಬರ್ 1 ಅಕಾಡೆಮಿಕ್ ಇಯರ್ 23-24 ಸೆಮಿಸ್ಟರ್ 1 ಅಂತ ಇದೆ. ಆ್ಯಂಡ್ ಆಕ್ಷನ್ ಅಂತ ಒಂದಿದೆ ಕಂಡೀಷನ್. ಇಲ್ಲೇನಿದೆ, ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಇದೊಂದು ಹೈಪರ್ ಲಿಂಕ್. ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದು ಹೈಪರ್ ಲಿಂಕ್. ನೋಡಿ, ಮೌಸ್ನ ಅದ್ರ ಮೇಲೆ ತಗೊಂಡೋದ್ರೆ ಅದು ಹ್ಯಾಂಡ್ ಸಿಂಬಲ್ ಆಗಿ ಕನ್ವರ್ಟ್ ಆಗ್ತಿದೆ, ಅಂದರೆ ಇಟ್ಸ್ ಎ ಹೈಪರ್ ಲಿಂಕ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆಗಿದೆ. ಈ ಪೇಜಲ್ಲಿ ಏನೇನು ಡೀಟೇಲ್ಸ್ ಇದೆ ನೋಡ್ತಾ ಬರೋಣ. ಮೊದಲಿಗೆ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್, ಪ್ರೋಗ್ರಾಮ್ ನೇಮ್, ಸ್ಕೀಮ್ ನಾವೀಗ PG 2023 ಅಂತ ತಗೊಂಡಿದ್ದೀವಿ, ನಮ್ಮ ಕಾಲೇಜ್ನವ್ರು ಹೇಳಿದರು ಅಂತ. ಹಾಗೆ ಸ್ಟೂಡೆಂಟ್ ನೇಮ್ ಆ್ಯಂಡ್ ಡಿಸಿಪ್ಲಿನ್, ಸೆಮಿಸ್ಟರ್ 1. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್. ಇದು ಸ್ವಲ್ಪ ನೀವು ಫೋಕಸ್ ಮಾಡಲೇಬೇಕಾಗಿರೋವಂಥ ಇನ್ಫಾರ್ಮೇಷನ್. ಸೊ ಇಲ್ಲಿ ರಿಕ್ವೈರ್ಡ್ ಸೆಮಿಸ್ಟರ್ ಕ್ರೆಡಿಟ್ಸ್ ಮಿನಿಮಮ್ 24, ಮ್ಯಾಕ್ಸಿಮಮ್ 24 ಅಂತ ಇದೆ. ಸೊ ಎಷ್ಟು ನಮಗೆ ಬೇಕಾಗಿರೋ ಕ್ರೆಡಿಟ್ಸ್ ಎಷ್ಟು? 24 ಕ್ರೆಡಿಟು. ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ 2 ಕೂಡ 24. ಸೊ ಇದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈ ಕೋರ್ಸ್ ಡೀಟೇಲ್ಸ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಸೆಕೆಂಡ್ ಕಾಲಮ್ನ ನೀವು ನೋಡಿದ್ರೆ, ಸೊ ಈ ಕಾಲಮ್ನ ನೀವು ನೋಡಿ, ಈ ಕಾಲಮಲ್ಲಿ ಏನಿದೆ, ಕೋರ್ಸ್ ಆರ್ ಪೇಪರ್ ನಂಬರ್ ಅಂತ ಇದೆ. ಸೊ ಅದನ್ನು ಕೋರ್ಸ್ನ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಕೋರ್ಸ್ 1 ಆರ್ ಪೇಪರ್ 1, ಕೋರ್ಸ್ 2, ಕೋರ್ಸ್ 3, ಕೋರ್ಸ್ 4 ಅಂತೆಲ್ಲ. ಮತ್ತು ಅದರ ನೆಕ್ಸ್ಟ್ ಕಾಲಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೋರ್ಸ್ ಟೈಪ್ ಇದೆ. ಸೊ ಏನಿದು ಟೈಪ್ ಅಂತ ಹೇಳಿದ್ರೆ DSC ಅಂದರೆ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಅಥವಾ ಡಿಸಿಪ್ಲಿನ್ ಕೋರ್ ಅಂತ. ಸೊ ಇಲ್ಲಿ ಕೋರ್ ಪೇಪರ್ ಅಂದರೆ ಇವೆಲ್ಲದೂ ಕೂಡ ಮ್ಯಾಂಡೇಟ್ರಿ ಪೇಪರೇ ಆಗಿರುತ್ತೆ. ಸೊ ಇದೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಕೋರ್ ಪೇಪರ್ ಆಗಿದ್ರೆ ಏನಾಗಿರುತ್ತೆ, ಸುಮಾರು ಪ್ರೋಗ್ರಾಮ್ಗೆ ಮ್ಯಾಂಡೇಟ್ರಿ ಪೇಪರ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಯಾವುದಾದ್ರೂ ಎಲೆಕ್ಟಿವ್ ಅಂತ ಇದ್ದಿದ್ರೆ, ಎಕ್ಸಾಂಪಲ್ ಇಲ್ಲಿ ಎಲೆಕ್ಟಿವ್ ಅಂತ ಇದ್ದಿದ್ರೆ ನಿಮಗೆ ಆಪ್ಷನ್ ಇರ್ತಿತ್ತು. ಇಲ್ಲಿ ಪ್ರಿಫರೆನ್ಸ್ ಅಂತ ಒಂದು ಕಾಲಮ್ ಇದೆ. ಸೊ ಇಲ್ಲಿ ನೋಡಿ,
ಸೊ ಈ ಪ್ರಿಫರೆನ್ಸ್ ಅನ್ನೋ ಕಾಲಮಲ್ಲಿ ನಮಗೆ ಆಪ್ಷನ್ ಇರ್ತಿತ್ತು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಎಲ್ಲ ಮ್ಯಾಂಡೇಟ್ರಿ ಪೇಪರ್ ಆಗಿರೋದ್ರಿಂದ ನಮಗೆ ಯಾವುದೇ ಆಪ್ಷನ್ಸ್ ಇಲ್ಲ. ಕೆಲವೊಂದು ಪ್ರೋಗ್ರಾಮಲ್ಲಿ ನಮಗೆ ಆಪ್ಷನ್ ಇರುವಂಥ ಕೋರ್ಸಸ್ ಇರ್ಬೋದು. ಸೊ ಹಂಗಿದ್ದಾಗ ನೀವು ಯಾವ ಕೋರ್ಸ್ ನಂಬರ್ಗೆ ಯಾವ ಕೋರ್ಸ್ ಇದೆ ಅದರ ನೇಮ್ ಏನಿದೆ ನೋಡಿಕೊಂಡು ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಚೆಕ್ ಬಾಕ್ಸ್ ಕೊಟ್ಟಿರ್ತಾನೆ, ಆ ಚೆಕ್ ಬಾಕ್ಸ್ನ ನೀವು ರೈಟ್ ಮಾಡಬೇಕಾಗತ್ತೆ, ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಆಗುತ್ತೆ. ಇದು ಯಾವಾಗ ಈ ಮ್ಯಾಂಡೇಟ್ರಿ ಆರ್ ಎಲೆಕ್ಟಿವ್ ಅನ್ನೋ ಈ ಕೇಸಲ್ಲಿ ಇಲ್ಲಿ ಎಲೆಕ್ಟಿವ್ಸ್ ಅಂತ ಇದ್ದಾಗ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಲ್ಲ ಮ್ಯಾಂಡೇಟ್ರಿ ಇರೋದ್ರಿಂದ ನಮಗೆ ಇಲ್ಲಿ ಸೆಲೆಕ್ಟ್ ಮಾಡುವಂಥ ಆಪ್ಷನ್ನು ನಮಗೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ನೋಡ್ಕೊಳ್ಳಿ, ಮಿನಿಮಮ್ ಕ್ರೆಡಿಟ್ 24, ಮ್ಯಾಕ್ಸಿಮಮ್ ಕ್ರೆಡಿಟ್ ಈಸ್ ಆಲ್ಸೋ 24. ಹಾಗಾದರೆ ನಮ್ಮ ಟೋಟಲ್ ಕೋರ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ನಮ್ಮ ಕ್ರೆಡಿಟ್ ಎಷ್ಟಾಗಬೇಕು ಅಂತ ಹೇಳಿದ್ರೆ 24. ಸೊ ಹಾಗಾದರೆ ಇಲ್ಲಿ ಆಲ್ರೆಡಿ ಟೋಟಲ್ ಕ್ರೆಡಿಟ್ಸ್ ಸೆಲೆಕ್ಟೆಡ್ ಕ್ರೆಡಿಟ್ಸ್ ಇಲ್ಲಿದೆ. ಸೊ ಒಂದ್ಸರಿ ನೋಡಿ, ಇದನ್ನು ಟೋಟಲ್ ಕ್ರೆಡಿಟ್ ಎಷ್ಟಿದೆ 24 ಇದೆ. ಸೊ ಆಲ್ರೆಡಿ 24 ಇರೋದ್ರಿಂದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಕ್ರೆಡಿಟ್ಸು ಕೂಡ 24 ಇತ್ತು. ಹಾಗಾದರೆ ಈಗ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತಿದ್ದಾಗೇ ಒಂದು ಕನ್ಫರ್ಮೇಷನ್ ಪಾಪಪ್ ಕೇಳ್ತಿದೆ, ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ. ಎಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ ಒಂದು ಪಾಪಪ್ ಮೆಸೇಜ್, ಸಕ್ಸಸ್ಫುಲ್ ಮೆಸೇಜ್ ಕೂಡ ಬರುತ್ತೆ. ಸೊ ಇಲ್ಲಿಗೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಈ ಕೋರ್ಸ್ ರಿಜಿಸ್ಟ್ರೇಷನ್ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಐಡಿಗೆ ಹೋಗುತ್ತೆ. ಸೊ ಅವರು ಅಲ್ಲಿ ಡೀಟೇಲ್ ವೆರಿಫಿಕೇಶನ್ ಮಾಡಿ ಅದನ್ನು ಅಪ್ರೂವ್ ಮಾಡ್ತಾರೆ. ಪ್ರಿನ್ಸಿಪಾಲ್ ಅಪ್ರೂವ್ ಮಾಡಿದ್ಮೇಲೆ ನಿಮ್ಮ ಐಡಿನಲ್ಲಿ ನೀವು ಎಕ್ಸಾಮ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ನಿಮಗೆ ಆಪ್ಷನ್ಸ್ ವ್ಯೂ ಆಗುತ್ತೆ. ಸೊ ಹಾಗಾದರೆ ಈಗಾಗಲ್ವಾ, ಈಗ ಇನ್ನೂ ಪ್ರಿನ್ಸಿಪಾಲ್ ಇನ್ನೂ ಅಪ್ರೂವ್ ಮಾಡಿಲ್ಲ, ಆದರೂ ಕೂಡ ನಾವು ಚೆಕ್ ಮಾಡ್ಬೋದು. ಎಕ್ಸಾಮ್ ಅಪ್ಲಿಕೇಶನ್ನಿಗೆ ಹೋಗಿ ಎಕ್ಸಾಮ್ ಅನ್ನೋ ಟ್ಯಾಬಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಗೈನ್ ಎಕ್ಸಾಮ್ ಅಪ್ಲಿಕೇಶನ್ ಇಲ್ಲಿ ಹೋಗಿ ನೋಡಿದ್ರೆ ವ್ಯೂ ಎಕ್ಸಾಮ್ ನೋಟಿಫಿಕೇಶನ್ ಆ್ಯಂಡ್ ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಶನ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಿಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ, ಫೀಸು ಕೂಡ ಬರುತ್ತೆ. ಬಟ್ ಪೇ ಆಪ್ಷನ್ ಅನ್ನೋದು ಬಂದಿಲ್ಲ. ಯಾಕೆ ಪೇ ಆಪ್ಷನ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಅಪ್ಲೈ ಮಾಡ್ತಿರುವಂಥ ಕಾಲೇಜಿನ ಪ್ರಿನ್ಸಿಪಾಲ್ ಈ ಸ್ಟೂಡೆಂಟ್ ಕೋರ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ನ ಅಪ್ರೂವ್ ಮಾಡಿಲ್ಲ. ಅಪ್ರೂವ್ ಮಾಡಿದರೆ ಇಲ್ಲಿ ಪೇ ಬಟನ್ ಬರ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲೊಂದು ಪೇ ಬಟನ್ ಅಂತ ಬರ್ತಾ ಇತ್ತು. ಅದನ್ನು ಅಪ್ರೂವ್ ಮಾಡಿದ್ಮೇಲೆ ಪೇ ಬಟನ್ ಬರುತ್ತೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಫೀಸ್ ಅಪ್ಲಿಕೇಶನ್ ಹೇಗೆ ಪೇಮೆಂಟ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.